ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಲ್ ಅನಿಮಲ್ಸ್ ರೆಸ್ಕ್ಯೂ ಟೀಮ್ಗೆ ಸ್ವಾಗತ. ಇವತ್ತು ಈ ಒಂದು ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಪ್ರಾಣಿಗಳ ಮೇಲೆ ಮನುಷ್ಯನಿಂದಾಗುವಂತಹ ಒಂದು ದಬ್ಬಾಳಿಕೆ, ಕೆಟ್ಟ ಪರಿಣಾಮ, ಒಂದು ಕ್ರೂರತೆ, ಅದ್ರ ಬಗ್ಗೆ ಈ ವಿಡಿಯೋ ರೆಕಾರ್ಡಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ಪ್ರಾಣಿಗಳ ಮೇಲೆ ಮನುಷ್ಯನಿಂದ ಆಗ್ತಕ್ಕಂಥ ಒಂದು ದಬ್ಬಾಳಿಕೆ ಎಷ್ಟಂದ್ರೆ ಅಪಾರ ಪ್ರಮಾಣದಲ್ಲಿ ಆಗ್ತಾಯಿದೆ. ಅಪಾರ ಪ್ರಮಾಣದಲ್ಲಿ ಯಾವುದೇ ಒಂದು ಜೀವಿಗೂ ಅದು ಪ್ರಕೃತಿ ತಕ್ಕಂಗೆ ಅದ್ರದ್ದು ಏನು ಕೆಲಸ ಐತೆ ಅಷ್ಟೇ ಮಾಡಬೇಕು. ಈಗ ಹಸುಗಳು ಹುಲ್ಲು ತಿಂತಾವೆ, ಮಾಂಸ ತಿನ್ನಲ್ಲ ಅವು. ಯಾಕಂದ್ರೆ ಪ್ರಕೃತಿ ಅದಕ್ಕೇನು ವಹಿಸೈತಿ ಅದನ್ನು ಮಾತ್ರ ಮಾಡ್ತೈತಿ. ಅದೇ ಹುಲಿ, ಸಿಂಹ, ಚಿರತೆ ಇವುಗಳೆಲ್ಲ ಮಾಂಸವನ್ನು ತಿಂತಾವೆ. ಯಾಕಂದರೆ ಪ್ರಕೃತಿ ಅವಕ್ಕೆ ಆ ಥರ ಒಂದು ಬಾಡಿ ಲ್ಯಾಂಗ್ವೇಜು, ಆಮೇಲೆ ಆ ಒಂದು ಸ್ಟ್ರಕ್ಚರ್, ನಾವು ಒಂದು ಜೀರ್ಣಕ್ರಿಯೆ, ಪ್ರತಿಯೊಂದು ಆ ಒಂದು ಗುಣಗಳನ್ನ ಆ ರೀತಿ ತುಂಬೈತಿ. ಇದು ಎಲ್ಲ ಒಂದು ಆಹಾರ ಸರಪಳಿ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವುದನ್ನು ಜಾಸ್ತಿ ಆಗಕ್ಕೆ ಬಿಡಲ್ಲ. ಒಂದೊಂದು ಸಾರಿ ಅವು ಸಹ ಒಂದು ಸಾಧು ಪ್ರಾಣಿಗಳಿಂದ ಕಷ್ಟ ಅನುಭವಿಸ್ತವೆ. ಅದು ಪ್ರಕೃತಿ ನಿಯಮ. ಆದ್ರೆ ಅದರಲ್ಲೂ ಒಂದು ಅವು ತಮಗೆ ಎಷ್ಟು ಬೇಕೋ ಅಷ್ಟನ್ನು ತಿಂತಾವೆ. ಅಲ್ಲಿ ಯಾವುದನ್ನು ಹೆಚ್ಚಾಗಕ್ಕೆ ಬಿಡಲ್ಲ. ಈಗ ಸಸ್ಯವನ್ನು ಮಿಡತೆ ತಿನ್ನುತ್ತೆ, ಮಿಡತೆಯನ್ನು ಕಪ್ಪೆ ತಿಂತೈತಿ, ಕಪ್ಪಿನ ಹಾವು ತಿಂತೈತಿ, ಹಾವನ್ನ ಹದ್ದು ತಿಂತೈತಿ, ಹದ್ದನ್ನ ಈ ಥರ ಪ್ರಾಣಿಗಳು ತಿಂತಾವೆ. ಈ ರೀತಿಯಲ್ಲಿ ಒಂದು ಆಹಾರ ಸರಪಳಿ ಒಂದು ಬೆಳ್ಕೊಂತ ಹೋಗುತ್ತೆ. ಆದರೆ ಮನುಷ್ಯ ಇಲ್ಲಿ ಏನು ಮಾಡ್ತಾಯಿದ್ದಾನಂದ್ರೆ, ಇದೆಲ್ಲವನ್ನು ಮನುಷ್ಯ ಮಾಂಸಾಹಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವನು ಸುಮ್ಮನೆ ಬಾಯಿ ರುಚಿಗೆ ಈ ಮಾಂಸನ ತಿಂತಾಯಿದ್ದಾನೆ. ಬಾಯಿ ರುಚಿ, ತನ್ನ ರುಚಿ ತೀರ್ಸೋಕ್ಕೋಸ್ಕರ, ತನ್ನ ಚಟ ತೀರ್ಸೋಕ್ಕೋಸ್ಕರ ಒಂದು ಮಾಂಸನ ತಿಂತಾಯಿದ್ದಾನೆ ಹೊರತು ಇವನಿಗೆ ಮಾಂಸಾಹಾರ ಇದಲ್ಲ. ಇವನು ತಿನ್ನೋಕ್ಕಾಗಿ ಸಾಕಷ್ಟು ಸಸ್ಯಗಳು, ಆಹಾರ ಪದ್ಧತಿ, ಸಸ್ಯ ಅಂದ್ರೆ ಈ ಸಸ್ಯಾಹಾರಿ ಪದ್ಧತಿಯಲ್ಲಿ ಸಾಕಷ್ಟು ಆಹಾರಗಳಿವೆ. ಇದನ್ನೆಲ್ಲ ಬಿಟ್ಟು ಬಾಯಿ ರುಚಿಗೆ ಒಂದು ಜೀವ ತೊಗೊಳ್ಳೋಕ್ಕೂ ಸಿಗಲ್ಲ. ಈ ದಿನ ಏನೇನೆಲ್ಲ ಒಂದೊಂದು ರೆಸ್ಟೋರೆಂಟಲ್ಲಿ ನಾಯಿ ಮಾಂಸ, ಪಾಯಿ ಮಾಂಸ, ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಅದು ಹೇಳಲೇಬಾರ್ದು, ಆ ಥರ ಒಂದು ಕೆಲಸ ಮಾಡ್ತಾಯಿದ್ದಾನೆ. ಯಾಕೆ ಮಾಡ್ಬೇಕು? ಈ ಥರನೂ ಬದುಕಬೇಕಾ ಮನುಷ್ಯ? ಪಾಪ ಇಲ್ಲಿ ಧೈರ್ಯ ಅಂದರೆ ಈ ಗುಂಡಿಗೆ ಧೈರ್ಯ ಅಂತಾರಲ್ಲ, ಅದು ಯಾವಾಗ ಒಂದು ಮಾತಿಗೆ ಬರ್ತಪ್ಪ ಅಂದ್ರೆ, ಯಾರು ಈ ಒಳ್ಳೆಯದ ಪರ, ಕೆಟ್ಟದ ವಿರುದ್ಧ, ಅನಾಥರ ಪರ, ಅಸಹಾಯಕರ ಪರವಾಗಿ ನಿಂತು ಹೋರಾಟ, ಕೆಟ್ಟದ ವಿರುದ್ಧ ಹೋರಾಟ ನಡೆಸ್ತಾರೆ ನೋಡು, ಅವರಿಗೆ ಧೈರ್ಯ, ಗುಂಡಿಗೆ, ಸಾಹಸ, ವೀರತನ, ಧೈರ್ಯಶಾಲಿ ಇವುಗಳೆಲ್ಲ ಅನ್ವಯ ಆಕ್ಕವು. ಅದು ಬಿಟ್ಟು ಒಂದು ಬಾಯಿ ಅಂದರೆ ಅಸಹಾಯಕ ಮೂಕ ಪ್ರಾಣಿಗಳ ಮೇಲೆ ದೌರ್ಜನ್ಯ ತೋರಿಸೋದು, ಗಿಡ ಮರಗಳ ಮೇಲೆ ದೌರ್ಜನ್ಯ ತೋರಿಸೋದು, ಕಡಿಯೋದು, ಆ ಸಣ್ಣ ಜೀವಿಗಳ ಮೇಲೆ ದೌರ್ಜನ್ಯ ತೋರಿಸೋದು, ಅಸಹಾಯಕರ ಮೇಲೆ ದೌರ್ಜನ್ಯ ತೋರಿಸೋದು, ಇದು ಗಂಡಸ್ತನ ಅಲ್ಲ, ಇದು ಧೈರ್ಯಶಾಲಿ ಅಲ್ಲ, ಇದು ವೀರತನ ಅಲ್ಲ, ಇದು ಗುಂಡಿಗೆ ಅಲ್ಲ, ಇದು ಏಡಿತನ, ಇದು ಅತ್ಯಂತ ಅಮಾನವೀಯ ಲಕ್ಷಣ. ಇದು ಮಾನವರ ಅಲ್ಲ ಹಂಗತೆ ಮಾಡೋರು. ಅಷ್ಟು ಕೆಟ್ಟು ಹೋಗ್ಬಿಟ್ರಿ ಈ ಮಾನವ ಕುಲ ಅನ್ನೋದು, ಅಷ್ಟು ಕೆಟ್ಟು ಹೋಗ್ಬಿಟ್ಟೈತಿ. ಯಾಕೆ ಈ ಥರ ಕೆಟ್ಟ ರೀತಿಯಲ್ಲಿ ಬದುಕು ನಡೆಸ್ಬೇಕು ಅಂತ? ಯಾಕೆ ಈ ಬಂಡ ರೀತಿಯಲ್ಲಿ ಬದುಕ್ಬೋದು ಅನ್ನೋದಕ್ಕೆ ಮನುಷ್ಯನೇ ಉದಾಹರಣೆ. ನೋಡ್ರಿ, ಇವತ್ತಿನ ದಿನ ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದಾರ ಅಂದ್ರೆ ಎಲ್ಲರೂ ಬೂಟಾಟಿಕೆ ಜೀವನ, ಎಲ್ಲರದ್ದು ಬೂಟಾಟಿಕೆ ಜೀವನ. ನಮ್ಮಿಂದ ಜನ ಏನು ತಿಳ್ಕೊಂತಾರ ಅನ್ನೋದು ಯೋಚಿಸಲ್ಲ. ದೊಡ್ಡ ದೊಡ್ಡ ಜನಗಳೆಲ್ಲ ಸೆಲೆಬ್ರಿಟಿಗಳು, ಅವರು ಇವರು ಎಷ್ಟೋ ಸೆಲೆಬ್ರಿಟಿಗಳು, ಎಲ್ಲರದ್ದು ಹೇಳ್ತಾ ಇಲ್ಲ, ಎಷ್ಟೋ ಜನ ಸೆಲೆಬ್ರಿಟಿಗಳು, ಸ್ಟಾರ್ ನಟರು, ಸೆಲೆಬ್ರಿಟಿಗಳು ಇವತ್ತಿನ ದಿನ ತಾವು ಯೂಸ್ ಮಾಡ್ತಕ್ಕಂಥ ಬೆಲ್ಟು, ಶೂ, ಬ್ಯಾಗ್ಸ್, ಹೀರೋಯಿನ್ಸ್ಗಳು ಯೂಸ್ ಮಾಡ್ತಕ್ಕಂಥ ಬ್ಯಾಗ್ಸ್, ಶೂಸು, ಬ್ಯಾಗ್ಸ್ ಇವೆಲ್ಲವೂ ಪ್ರಾಣಿಗಳ ಒಂದು ಚರ್ಮದಿಂದ ಮಾಡಿರ್ತಾರೆ. ಪಾಪ
ಆ ಬ್ಯಾಗ್ಗಳು ಅವು ಕೈಯಲ್ಲಿ ಹಾಕ್ಕೊಂಡಿರ್ತಾರೆ, ಕಾಲಲ್ಲಿ ಹಾಕ್ಕೊಂಡಿರ್ತಾರೆ, ನಡುವಲ್ಲಿ ಬ್ಯಾಟ್ ಹಾಕ್ಕೊಂಡಿರ್ತಾರಲ್ಲ, ಅವುಗಳು ಒಂದಾನೊಂದು ಕಾಲದಲ್ಲಿ ಅವುಗಳಿಗೂ ಜೀವ ಇತ್ತು. ಅವುಗಳು ತಮ್ಮದೇ ಭಾಷೆಯಲ್ಲಿ ಮಾತಾಡ್ತಿದ್ವು. ಅವುಗಳಿಗೂ ಭಾವನೆಗಳಿದ್ವು. ಅವುಗಳಿಗೂ ಒಂದು ನೋವು, ನಲಿವು, ಹೃದಯ, ಆಕ್ರಂದನ ಎಲ್ಲವೂ ಇತ್ತು. ಆದ್ರೆ ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕಾಗಿ ಅವುಗಳನ್ನು ಯಾವ ರೀತಿ ಬದಲಾಯಿಸ್ತಾನೆ ನೋಡ್ರಿ ಇಲ್ಲಿ. ಬ್ಯಾಗು, ಬೂಟು ಇಂಥವನ್ನೆಲ್ಲ ಮಾಡ್ಕೊಂಡು ಇಂಥ ಜೀವಿಗಳು ಪಾಪ ಅಮಾಯಕ ಜೀವಿಗಳು ಒಳ್ಳೆ ಪ್ರಾಣಿಗಳಿಂದ ಯೂಸ್ ಮಾಡಿರ್ತಕ್ಕಂಥ ಒಂದು ಆ ಉಪಕರಣಗಳನ್ನ ಹೇಗೆ ಬಳಸಂಗಾರ ಹೆಂಗಾಗುತ್ತೆ ಹೆಂಗಿಲ್ಲ ಅದು ತಿಳಿತಾ ಇಲ್ಲ. ಅದರಲ್ಲೂ ಆ ಪ್ರಾಣಿಗಳನ್ನ ಇವತ್ತಿನ ದಿವಸ ಎಷ್ಟೋ ಒಂದು ಪ್ರಾಣಿ ಫಾರಮ್ಗಳು, ಆ ಫಾರಮ್ಮು ಈ ಫಾರಮ್ಮು, ಪ್ರಾಣಿ ಸಂಗ್ರಹಾಲಯಗಳು ಎಲ್ಲ ಇದಾವಲ್ಲ, ಸಾಕಾಣಿಕೆದಾರರು ಅವು ಎಷ್ಟೋ ಒಂದು ಕಡೆಗೆ ಎಷ್ಟೊಂದು ಮೋಸ ನಡೀತೆ ಅಂದ್ರೆ ಅವನ್ನ ಸಾಕೋ ನೆಪದಲ್ಲಿ ಅವುಗಳನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟಾರೆ. ಯಾಕೆ ಈ ರೀತಿ ಒಂದು ನಡೀತಾ ಇದೆ? ಮನುಷ್ಯನಿಗೆ ಅಷ್ಟು ತಿಳಿಯೋಗಿಲ್ಲ. ಇದು ಒಟ್ಟಿಗೆ ಏನು ತಿಂತಾನೆ ಮನುಷ್ಯ ಅನ್ನೋದು ತಿಳಿಯವಲ್ತು. ಅನ್ನ ಉಣ್ತಾನೋ ತಮಗದರಲ್ಲಿ ಒಂದೇ ಒಂದು ಸಣ್ಣ ಸೂಜಿ ಚುಚ್ಚಿದ್ರು ಎಷ್ಟೊಂದು ಅಪಾಪ ಅಂತಾನೆ. ಅಂಥದ್ರಲ್ಲಿ ಅಂಥ ಪ್ರಾಣಿಗಳನ್ನು ಅನಸ್ತೇಷಿಯಾ ಕೊಡದೆ ಏನೇನೋ ಕಟ್ ಮಾಡ್ತಾರೆ, ಕೊಂಬು ಕಟ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ತಾರೆ, ಇದನ್ನ ಕಟ್ ಮಾಡ್ತಾರೆ. ಅವನು ಕೆಲವೊಮ್ಮೆ ಜೀವಂತವೇ ಇರುವಾಗಲೇ ಆ ಚರ್ಮ ಸುಲಿತಾರಂತೆ ಅವುಗಳನ್ನ ಒಂದು ಉಪಕರಣಗಳಿಗಾಗಿ. ಆಮೇಲೆ ಸಾಕಷ್ಟು ಅದು ವಿಷಕಾರಿ ಗ್ಯಾಸು, ಅನಿಲ ಬಿಡುವುದ್ರ ಮುಖಾಂತರ ಅವುಗಳನ್ನ ಸಾಯಿಸ್ತಾರಂತೆ. ಆಮೇಲೆ ಅವುಗಳನ್ನ ಸ್ವಾತಂತ್ರ್ಯ ಕಿತ್ಕೊಂಡು ಒಂದೇ ಕಡೆ ಕೂಡಿ ಹಾಕಿ, ಅದರಲ್ಲೂ ಸ್ವಲ್ಪ ಜಾಗದಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಕೂಡಾಕಿ ಚಿತ್ರಹಿಂಸೆ ಕೊಡೋದೈತಲ್ಲ, ಅವುಗಳ ಸ್ವಾತಂತ್ರ್ಯ ಕಿತ್ಕೊಂಡು ನಮಗೆ ಅದರಲ್ಲಿ 100ರಲ್ಲಿ 1% ಆ ನೋವಾದ್ರೆ ನಾವು ಸಹಿಸ್ತೀವ? ಇಲ್ಲ. ಎಲ್ಲಿ ಮನುಷ್ಯನಿಂದ ಒಳ್ಳೇದು? ಮನುಷ್ಯ ಒಳ್ಳೆಯನು ಅನ್ನೋಕ್ಕೆ ಒಂದರ ಉದಾಹರಣೆ, ಒಂದರ ಕಾರಣ ಯಾಕೆ ಹಿಂಗಾಗ್ತಾಯಿದೆ?